शहर बीदर में शुक्रवार 18 अप्रैल को सेंट पॉल मेथोडिस्ट चर्च सेंट्रल में गुड फ्राइडे के अवसर पर एक विशेष प्रार्थना का आयोजन किया गया। इस अवसर पर पादरी धन नेल्सन सुमित्रा ने मीडिया से बात की। इस अवसर पर बड़ी संख्या में श्रद्धालुओं ने भाग लिया, प्रार्थना की और गुड फ्राइडे मनाया। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए केपी न्यूज 24/7 को लाइक, शेयर और सब्सक्राइब जरूर करें। ಹೀಗಿರುವುದರಿಂದ his death is very special. ಭೂಲೋಕದಲ್ಲಿ ಆಗಲಿ ನಮ್ಮ ಜೀವಿತಗಳಲ್ಲಿ ಆತನ ಒಂದು ಮರಣ ಬಹಳ ಅದ್ಭುತವಾದಂತಹ ಮರಣ ಆಗಿದೆ. ಕರ್ತನಲ್ಲಿ ಪ್ರಿಯರೇ, ಭೂಲೋಕದಲ್ಲಿ ಜೀವಿಸುವಾಗ ಆತನು ತಂದೆಯ ಬಿಸ್ನೆಸ್ ಅಲ್ಲಿ ಇದ್ದಾನೆ, ತಂದೆಯ ಒಂದು ಮಿಷನ್ ಮೇಲೆ ಇದ್ದಾನೆ. ಈ ಒಂದು ವಾಕ್ಯ ಅದು ಏನಾಗಿದೆ ಅಂದ್ರೆ ದೇವರಿಗೆ ತನ್ನ ಒಂದು ಕಾರ್ಯವನ್ನು ಕುರಿತು ರಿಪೋರ್ಟ್ ಮಾಡುವಂಥದ್ದಾಗಿದೆ. ತಂದೆ, ನೀನು ನನಗೆ ಭೂಲೋಕಕ್ಕೆ ಕಳಿಸಿಕೊಟ್ಟಿದ್ದಿ, ನೀನು ಕೊಟ್ಟಂತಹ ಈ ಒಂದು ಮಿಷನ್ ನಾನು ಕಂಪ್ಲೀಟ್ ಮಾಡಿದ್ದೇನೆ. ಹಿ ಈಸ್ ರಿಪೋರ್ಟಿಂಗ್ ಬ್ಯಾಕ್ ಟು ಹಿಸ್ ಫಾದರ್. ಆತನು ತನ್ನ ತಂದೆಗೆ ತನ್ನ ಕೆಲಸವನ್ನು ಕುರಿತು ರಿಪೋರ್ಟ್ ಮಾಡ್ತಾ ಇದ್ದಾನೆ. ಐ ಹ್ಯಾವ್ ಫಿನಿಶ್ಡ್, ನಾನು ಇದನ್ನು ಮಾಡಿದ್ದೇನೆ, ಕಂಪ್ಲೀಟ್ ಮಾಡಿದ್ದೇನೆ, ಮಿಷನ್ ಅಕಂಪ್ಲೀಷ್ಡ್ ಎಂಬುದಾಗಿ ಹೇಳ್ತಾ ಇದ್ದಾನೆ. ಈ ಒಂದು ಕಾರ್ಯ ನಾನು ಪೂರ್ತಿ ಮಾಡಿದ್ದಾನೆ. ಅದಕ್ಕೋಸ್ಕರ ಕೆಲವು ಸಂದರ್ಭಗಳಲ್ಲಿ ನಾವು ಕೇವಲ ಈ ಮಾತುಗಳನ್ನು ಮಾತ್ರ ನಾವು ಧ್ಯಾನ ಮಾಡದೆ ಹಿಂದೆ ಮುಂದೆ ಸ್ವಲ್ಪ ಧ್ಯಾನ ಮಾಡುವಾಗ ಬಹಳ ಅದ್ಭುತವಾದಂಥ ವಿಚಾರಗಳನ್ನು ನಾವು ತಿಳಿದುಕೊಳ್ತೇವೆ. ಅದೇನೆಂದರೆ ನೋಡಿ, ಮಧ್ಯಾಹ್ನ 3 ಗಂಟೆ ಆಯಿತು, 6ನೇ ಮಾತಾಡಿದ ಮೇಲೆ ಆ ಲೋಕದಲ್ಲಿ ಕತ್ತಲೆ ಕವಿಯಿತು. ಹೆಚ್ಚು ಕಡಿಮೆ ಎಲ್ಲ ನಿವಾಸಿಗಳಿಗೆ ಮತ್ತು ಬೀದರ್ ಪಟ್ಟಣದ ಎಲ್ಲ ಬಾಂಧವರಿಗೆ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಎಲ್ಲ ಸಭೆಯ ಪ್ರತಿಯೊಂದೊಂದು ಸದಸ್ಯರಿಗೆ ನಾನು ಈ ಒಂದು ಶುಭ ಶುಕ್ರವಾರದಲ್ಲಿ ಅವರಿಗೆ ವಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಶುಭ ಶುಕ್ರವಾರದ ಮುಖ್ಯ ಒಂದು ಉದ್ದೇಶ ಅಥವಾ ಈ ಆರಾಧನೆಯ ವಿಶೇಷತೆ ಏನೆಂದರೆ, ಯೇಸು ಸ್ವಾಮಿಯವರು ಶಿಲುಬೆಯ ಮೇಲೆ ಈ 2000 ವರ್ಷಗಳ ಹಿಂದೆ ಶಿಲುಬೆಯ ಮೇಲೆ ಏರಿಸಲ್ಪಟ್ಟಾಗ ಆ ಕ್ರೂಜೆಯ ಮೇಲೆ ನುಡಿದಂಥ 7 ಸಪ್ತನುಡಿಗಳನ್ನು ನಾವು ವಿಶೇಷವಾಗಿ ಧ್ಯಾನ ಮಾಡ್ತೇವೆ. ಮತ್ತು 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಮಾನವ ಕೋಟಿ ಕಲ್ಯಾಣಕ್ಕಾಗಿ, ಮಾನವರನ್ನು ಅವರ ಪಾಪದಿಂದ ಬಿಡಿಸೋದಕ್ಕಾಗಿ ಆತನು ಮಾನವನಾಗಿ ಭೂಲೋಕಕ್ಕೆ ಬಂದು ನಮ್ಮೆಲ್ಲರ ಜೊತೆಯಲ್ಲಿ ವಾಸ ಮಾಡಿ ಒಬ್ಬೊಬ್ಬರ ಪರಿಸ್ಥಿತಿಗಳಲ್ಲಿ ಆತನು ಇದ್ದುಕೊಂಡು ಅದನ್ನು ತಿಳಿದುಕೊಂಡು ನಾನು ಮಾನವನಾಗಿದ್ದೇನೆ, ನನಗೆ ಭಾವನೆ ಇದೆ ಎನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಿದ್ದಾನೆ. ಹಿ ವಾಸ್ ಟ್ರೂಲಿ ಗಾಡ್ ಆ್ಯಂಡ್ ಹಿ ವಾಸ್ ಟ್ರೂಲಿ ಹ್ಯೂಮನ್ ಬೀಯಿಂಗ್. ಅದು ಮಾತ್ರವಲ್ಲದೆ ಆತನು ಆ ಶಿಕ್ಷೆಯಿಂದ ನನ್ನನ್ನು ನಮ್ಮೆಲ್ಲರನ್ನು ಬಿಡಿಸೋದಕ್ಕಾಗಿ ನಮ್ಮೆಲ್ಲರ ಪಾಪಗಳನ್ನು ತನ್ನ ಮೇಲೆ ತೆಗೆದುಕೊಂಡು ಆತನು ಆ ಕ್ರೂಜೆಯ ಮೇಲೆ ತನ್ನ ಪರಿಶುದ್ಧವಾದಂಥ ರಕ್ತವನ್ನು ಸುರಿಸಿದ್ದಾನೆ. ಯಾರ್ಯಾರು ಆತನಲ್ಲಿ ಆತನ ಶ್ರಮೆ ಮರಣಗಳಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅವರಿಗೆಲ್ಲ ಪಾಪದಿಂದ ಬಿಡುಗಡೆಯಾಗಿದೆ ಮತ್ತು ಅವರಿಗೆ ಒಂದು ವಿಶೇಷವಾದಂಥ ನೂತನವಾಗಿರುವಂಥ ಜೀವಿತ ಘೋಷಣೆಯಾಗಿದೆ ಮತ್ತು ಒಂದು ನಿರೀಕ್ಷೆಯ ಜೀವಿತ ಅವರಿಗೆ ಕೊಡಲ್ಪಟ್ಟಿದೆ. ಅದಕ್ಕೋಸ್ಕರ ನಾವು ಈ ಸಪ್ತ ನುಡಿಗಳನ್ನು ಧ್ಯಾನ ಮಾಡುವಾಗ ಅದರ ಅರ್ಥ ಉದ್ದೇಶಗಳನ್ನು ಅದ್ಭುತವಾದ ರೀತಿಯಲ್ಲಿ ತಿಳಿದುಕೊಂಡು ಅದು ನಮ್ಮ ಜೀವನದಲ್ಲಿ ಕೇವಲ ಕೇಳಿ ಬಿಡುವಂಥ ಮಾತುಗಳಲ್ಲ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಕಾರ್ಯರೂಪಕ್ಕೆ ತರುವಂಥದ್ದೇ ಒಂದು ಮುಖ್ಯವಾಗಿರುವಂಥ ಸಂದೇಶ ಆಗ್ತದೆ. ಈ ಒಂದು ಶುಭ ಶುಕ್ರವಾರದಲ್ಲಿ ಆತನು ನಮ್ಮನ್ನು ಪ್ರೀತಿ ಮಾಡಿದ್ರಿಂದ ನಮಗೆ ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾನೆ, ತಂದೆಗೆ ಕೇಳಿಕೊಂಡಿದ್ದಾನೆ. ಪ್ರೀತಿ ಇದ್ದಲ್ಲಿ ಕ್ಷಮಾಪಣೆ ಇದೆ, ಕ್ಷಮಾಪಣೆ ಇದ್ದಲ್ಲಿ ಶಾಂತಿ ಸಮಾಧಾನ ಇದೆ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೆ ತಿರುಗಿ ನೊಂದುವರ್ತಿ ಈ ಶುಭ ಶುಕ್ರವಾರದ ಆಶೀರ್ವಾದಗಳನ್ನು ಕೋರುತ್ತಾ ದೇವರು ನಿಮಗೆ ಶಾಂತಿ ಸಮಾಧಾನವನ್ನು ಕೊಡಲಿ ಎಂಬುದಾಗಿ ಹಾರೈಸುತ್ತಾ ಈ 2 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ನಾನು ರೆವರೆಂಡ್ ನೆಲ್ಸನ್ ಸುಮಿತ್ರಾ, ಜಿಲ್ಲಾ ಮೇಲ್ವಿಚಾರಕ, ಸೆಂಟ್ ಪಾಲ್ ಮೆಥೋಡಿಸ್ಟ್ ಕೇಂದ್ರ ಸಭೆ, ಬೀದರ್.